ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಚಾನೆಲ್ನಲ್ಲಿ ವ್ಯೂಸ್ನ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. 10 ಟಿಪ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಈ 10 ಟಿಪ್ಸ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಚಾನಲ್ 100% ಗ್ರೋ ಆಗುತ್ತೆ. ಫ್ರೆಂಡ್ಸ್, ಈ 10 ಟಿಪ್ಸ್ನ ಒಂದು ಕಡೆ ಬರೆದಿಟ್ಕೊಳ್ಳಿ. ಈ 10 ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಖಂಡಿತ ನಿಮ್ಮ ಚಾನಲ್ ಗ್ರೋ ಆಗೇ ಆಗುತ್ತೆ. ಇದರಲ್ಲಿ ಏನೂ ಸಮಸ್ಯೆ ಇರಲ್ಲ ಫ್ರೆಂಡ್ಸ್. ಫಸ್ಟ್ನೇ ಟಿಪ್ ಏನು ಅಂತಂದರೆ, ಕ್ವಾಲಿಟಿ ಕಂಟೆಂಟ್ನ ನೀವು ಅಪ್ಲೋಡ್ ಮಾಡಬೇಕು. ನೀವು ಯಾವುದೇ ಕ್ಯಾಟಗರಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಲೈಕ್ ನೀವು ಕುಕಿಂಗ್ ರಿಲೇಟೆಡ್ ಮಾಡಿ, ಎಂಟರ್ಟೈನ್ಮೆಂಟ್, ಕಾಮಿಡಿ ರಿಲೇಟೆಡ್ ಮಾಡಿ, ಟೆಕ್ ರಿಲೇಟೆಡ್ ಮಾಡಿ, ಯಾವುದೇ ಟಾಪಿಕ್ ರಿಲೇಟೆಡ್ ನೀವು ವೀಡಿಯೋಸ್ ಮಾಡಿದ್ರು ಅದರಲ್ಲಿ ಕ್ವಾಲಿಟಿ ಇರಬೇಕು. ಅಂದರೆ ವಿಡಿಯೋ ಕ್ವಾಲಿಟಿ ಆಗಲಿ, ಆಡಿಯೋ ಕ್ವಾಲಿಟಿ ಆಗಲಿ, ಅದು ಕೂಡ ನಿಮಗೆ ಮ್ಯಾಟ್ರ್ ಆಗುತ್ತೆ. ಆದರೆ ನೀವು ಕೊಡೋ ಒಂದು ಟಾಪಿಕ್ ಇರುತ್ತಲ್ಲ, ಆ ಟಾಪಿಕಲ್ಲಿ ಏನು ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಅದು ನೀವು ವ್ಯೂವರ್ಸ್ಗೆ ಕೊಡಬೇಕು. ಫಾರ್ ಎಕ್ಸಾಂಪಲ್, ನೀವು ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಅಥವಾ ಕಾಮಿಡಿ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ರೆ ವ್ಯೂವರ್ಸ್ ನೋಡೋರಿಗೆ ನಗು ಬರ್ತಾ ಇರಬೇಕು. ನಗು ಭಾಳ ಇಂಪಾರ್ಟೆಂಟ್ ಇರುತ್ತೆ ಅಂತ ಕಂಟೆಂಟ್ಗೆ. ಬಿದ್ದು ನಗಬೇಕು, ಆ ರೇಂಜ್ಗೆ ನೀವು ಕಾಮಿಡಿ ಮಾಡಬೇಕು. ಅಂದರೆ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ, ಅಂದರೆ ಕ್ವಾಲಿಟಿ ಕಾಂಟೆಂಟ್ ಕೊಟ್ಟಾಗ ಆಗುತ್ತೆ. ಅದೇ ರೀತಿ ನೀವು ಟೆಕ್ ವಿಡಿಯೋಸ್ ಮಾಡ್ತಾ ಇದ್ರೆ ಫುಲ್ ಇನ್ಫಾರ್ಮೇಷನ್ ಕೊಡಬೇಕು. ಎಲ್ರಿಗೂ ಅರ್ಥ ಆಗೋ ಥರ ಅದನ್ನ ಹೇಳಬೇಕು. ಆ ರೀತಿ ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡಿದರೆ ಇದು ಕ್ವಾಲಿಟಿ ಕಂಟೆಂಟ್ ಅಂತ ಹೇಳ್ತಾರೆ. ಭಾಳಷ್ಟು ಜನ ಮಿಸ್ಟೇಕ್ ಏನು ಮಾಡ್ಕೋತಾರೆ ಅಂತಂದರೆ, ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು, ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಇರಬೇಕು, ಒಳ್ಳೆ ಮೈಕ್ ಪರ್ಚೇಸ್ ಮಾಡಬೇಕು, ಒಳ್ಳೆ ಮೊಬೈಲ್ ಆಗಲಿ ಅಥವಾ ಕ್ಯಾಮ್ರಾ ಪರ್ಚೇಸ್ ಮಾಡಿ ಅಪ್ಲೋಡ್ ಮಾಡಿದರೆ ಚೆನ್ನಾಗಿರುತ್ತೆ. ಅದು ಅಲ್ಲ, ಕಂಟೆಂಟ್ ಚೆನ್ನಾಗಿರಬೇಕು. ಯಾರು ವಿಡಿಯೋ ನೋಡ್ತಾ ಇರ್ತಾರೆ ಅವ್ರಿಗೆ ಏನು ಇಷ್ಟ ಇರುತ್ತೆ ಅದನ್ನು ನೋಡ್ತಾ ಇರ್ತಾರೆ. ನಿಮ್ಮ ಕಂಟೆಂಟ್ ಯಾವುದೇ ಕ್ಯಾಟಗರಿ ಇರಲಿ, ಅವರು ವಿಡಿಯೋ ಫಸ್ಟಿಂದ ಹಿಡಿದು ಎಂಡ್ವರೆಗೂ ನೋಡ್ತಾ ಇರಬೇಕು. ಆ ವಿಡಿಯೋ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನಿಸ್ಬಾರ್ದು, ಅಷ್ಟು ಬ್ಯುಸಿಯಾಗಿ ನೋಡ್ತಾ ಇರಬೇಕು. ಆ ರೀತಿ ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡಬೇಕು. ಆವಾಗ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ಇದು ಫಸ್ಟ್. ಸೆಕೆಂಡು, SEO ಆಪ್ಟಿಮೈಸೇಷನ್. SEO ಅಂದರೆ ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್ ಅಂತೇಳಿ ಅರ್ಥ. ಇದರಲ್ಲಿ ಏನಿರುತ್ತೆ ಅಂತಂದರೆ, ನಿಮ್ಮ ಚಾನಲ್ಗೆ ವ್ಯೂಸ್ ಹೇಗೆ ಬರುತ್ತೆ ಅಂತೇಳಿ ಡಿಪೆಂಡ್ ಆಗಿರುತ್ತೆ. ಸರ್ಚ್ ರಿಸಲ್ಟಿಂದ ಬರುತ್ತೆ, ಬ್ರೌಸ್ ಫೀಚರಿಂದ ಬರುತ್ತೆ, ಬೇರೆ ಯೂಟ್ಯೂಬ್ ಬಿಟ್ಟು ಬೇರೆ ಕಡೆಯಿಂದ ವ್ಯೂಸ್ ಬರ್ತಾ ಇರುತ್ತೆ. ಲೈಕ್ ಗೂಗಲಿಂದ ಬರ್ತಾ ಇರುತ್ತೆ. ಗೂಗಲಲ್ಲಿ ಯಾರಾದರೂ ಸರ್ಚ್ ಮಾಡಿ ನೋಡಿದ್ರೆ ನಿಮ್ಮ ವಿಡಿಯೋ ಅಲ್ಲಿ ಹೈಲೈಟ್ ಆಗುತ್ತೆ, ಅಲ್ಲಿಂದ ಕೂಡ ವ್ಯೂಸ್ ಬರುತ್ತೆ. ಬ್ರೌಸ್ ಫೀಚರ್, ಎಂಡ್ ಸ್ಕ್ರೀನ್, ಈ ಥರ ಎಲ್ಲನೂ ಬರ್ತಾ ಇರುತ್ತಲ್ಲ, ಅದರಲ್ಲಿ ಬರೋ ಥರ ನೀವು ಮಾಡಬೇಕು. ಆ ಥರ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಫಸ್ಟ್ ಟೈಟಲ್ನ ಕರೆಕ್ಟಾಗಿ ಬರೀಬೇಕು. ಕರೆಕ್ಟಾಗಿ ಅಂದರೆ ವಿಡಿಯೋ ಯಾವ್ದು ರಿಲೇಟೆಡ್ ಇದೆ ಅದ್ರ ರಿಲೇಟೆಡ್ ಬರೀಬೇಕು. ಜನರು ಯಾವ ಥರ ಸರ್ಚ್ ಮಾಡ್ತಾ ಇದ್ದಾರೆ ನಿಮ್ಮ ವಿಡಿಯೋನ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಟೈಟಲ್ನಲ್ಲಿ ಬರೀಬೇಕು. ಅದ್ರ ಬಗ್ಗೆನೇ ಡಿಸ್ಕ್ರಿಪ್ಷನ್ ಜಾಸ್ತಿ ಬರೀಬೇಕು. ನಿಮ್ಗೆ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಬರೀಬೇಕು. ಎಷ್ಟು ಜಾಸ್ತಿ ಬರೀತೀರಾ ಅಷ್ಟು ಚೆನ್ನಾಗಿರುತ್ತೆ, ವ್ಯೂಸ್ ಬರುತ್ತೆ. ಅದಾದಮೇಲೆ ಡಿಸ್ಕ್ರಿಪ್ಷನ್, ಟೈಟಲ್ ಆದಮೇಲೆ ಟ್ಯಾಗ್ಸ್ ಹಾಕೋದಿರುತ್ತೆ. ಟ್ಯಾಗ್ಸ್ ಬಾಕ್ಸಲ್ಲಿ ಟ್ಯಾಗ್ಸ್ ಕೂಡ ರಿಲೆವೆಂಟ್ ಆಗಿರಬೇಕು. ನಿಮ್ಮ ವಿಡಿಯೋ ಯಾವ ಟಾಪಿಕ್ ರಿಲೇಟೆಡ್ ಇದೆ ಅದ್ರ ರಿಲೇಟೆಡ್ ನೀವು ಟ್ಯಾಗ್ಸ್ನ ಹಾಕಬೇಕು. ಜನರು ಯಾವ ಥರ ಸರ್ಚ್ ಮಾಡ್ತಾ ಇರ್ತಾರೆ ಆ ಟರ್ಮ್ಸ್ನ ಎಲ್ಲನೂ ನೀವು ಟ್ಯಾಗ್ಸ್ನಲ್ಲಿ ಹಾಕಬೇಕು. ಇಷ್ಟೆಲ್ಲ ಮಾಡಿದರೆ ನಿಮ್ಮ ವಿಡಿಯೋಗೆ ವ್ಯೂಸ್ ಬರುತ್ತೆ. ಯಾಕಂದರೆ ನೀವು ಯಾವ ಥರ ಹಾಕಿರ್ತೀರ ಜನರು ಕೂಡ ಅದೇ ಥರ ಸರ್ಚ್ ಮಾಡಿದರೆ ನಿಮ್ಮ ವಿಡಿಯೋ ಹೈಲೈಟ್ ಆಗುತ್ತೆ, ಸರ್ಚ್ ರಿಸಲ್ಟ್ ಬರುತ್ತೆ. ಬಂದಾದ್ಮೇಲೆ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. ಚೆನ್ನಾಗಿದ್ದರೆ ವಿಡಿಯೋ ಎಂಡ್ವರೆಗೂ ನೋಡ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಯಾರು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಹೊಸ ಚಾನಲ್ ಇರುತ್ತಲ್ಲ, ಆ ಟೈಮಲ್ಲಿ ಇದು ಭಾಳ ಇಂಪಾರ್ಟೆಂಟ್. ಹಳೇದು ಆದಮೇಲೆ ಅಂದರೆ ನಿಮ್ಮ ಚಾನಲ್ ಗ್ರೋ ಆಗಿ 20,000 30,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ತಾನೇ ಗ್ರೋ ಆಗ್ತಾ ಇರುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಮಾತ್ರ ಇದು ಭಾಳ ಇಂಪಾರ್ಟೆಂಟ್. ಮೆಟಾ ಡಾಟಾ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಟೈಟಲ್ ಆಗಲಿ, ಡಿಸ್ಕ್ರಿಪ್ಷನ್ ಆಗಲಿ, ಮತ್ತು ಟ್ಯಾಗ್ಸ್ ಆಗಲಿ ಕರೆಕ್ಟಾಗಿ ನೀವು ಹಾಕಿದರೆ ಅಷ್ಟೇ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬರುತ್ತೆ. ಇದು 2ನೇ ಟಿಪ್. 3ನೇ ಟಿಪ್, ಐ ಕ್ಯಾಚಿಂಗ್ ಥಂಬ್ನೇಲ್ ಇರಬೇಕು. ಈಗ ಭಾಳ ಕಾಂಪಿಟೇಷನ್ ಇದೆ ಯೂಟ್ಯೂಬ್ನಲ್ಲಿ. ನೀವು ಯಾವುದೇ ಟಾಪಿಕ್ ಮೇಲೆ ಮಾಡಿ ವೀಡಿಯೋಸ್ನ, ಆ ಟಾಪಿಕ್ ರಿಲೇಟೆಡ್ ಜಾಸ್ತಿ ವೀಡಿಯೋಸ್ ಇದ್ದೇ ಇರುತ್ತೆ. ಆ ಟಾಪಿಕ್ನ ಸರ್ಚ್ ಮಾಡಿದ್ರೆ ಎಷ್ಟೋ ವೀಡಿಯೋಸ್ನ ಅಲ್ಲಿ ನಾವು ಕಾಣ್ಬೋದು. ನೀವು ನಿಮ್ಮ ವ್ಯೂವರ್ಸ್ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡಬೇಕು ಅಂತಂದರೆ ಫಸ್ಟು ಥಂಬ್ನೇಲ್ನ ನೋಡ್ತಾರೆ ಎಲ್ಲರೂ. ನೀವು ಕೂಡ ನೀವು ಯಾವುದಾದ್ರೂ ವಿಡಿಯೋನ ಸರ್ಚ್ ಮಾಡಿದರೆ ಯೂಟ್ಯೂಬ್ನಲ್ಲಿ ಫಸ್ಟ್ ನೀವು ನೋಡೋದು ಥಂಬ್ನೇಲ್ಗೆ ನಿಮಗೆ ಕಾಣಿಸುತ್ತೆ. ಅದರಲ್ಲಿ ಯಾವ್ದು ಅಟ್ರಾಕ್ಟಿವ್ ಥಂಬ್ನೇಲ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ನೀವು ವಿಡಿಯೋನ ನೋಡ್ತೀರಿ. ಅದೇ ರೀತಿ ಬೇರೆಯವರು ಕೂಡ ನಿಮ್ಮ ಚಾನಲ್ ವಿಡಿಯೋಸ್ನ ನೋಡಬೇಕು ಅಂತಂದರೆ ಫಸ್ಟ್ ಥಂಬ್ನೇಲ್ ಚೆನ್ನಾಗಿರಬೇಕು. ಥಂಬ್ನೇಲ್ ಅಟ್ರಾಕ್ಟಿವ್ ಆಗಿತ್ತು, ಚೆನ್ನಾಗಿತ್ತು, ನೋಡಿದ ತಕ್ಷಣ ಕ್ಲಿಕ್ ಮಾಡೋ ಹಾಗಿತ್ತು ಅಂತಂದರೆ ನೀವು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. ಅಷ್ಟಕ್ಕೆ ಲೋ ಕ್ವಾಲಿಟಿ ಇತ್ತು, ಆದ್ರೆ ನಿಮ್ಗಿನ ಬೇರೆಯವರು ವಿಡಿಯೋ ಥಂಬ್ನೇಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಟ್ರಾಕ್ಟಿವ್ ಆಗಿತ್ತು ಅಂತಂದರೆ ನಿಮ್ಮ ವಿಡಿಯೋ ಬಿಟ್ಟು ಬೇರೆಯವರು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾರೆ. ಅದಕ್ಕೋಸ್ಕರ ಅಟ್ರಾಕ್ಟಿವ್ ಥಂಬ್ನೇಲ್ನ ನೀವು ಕ್ರಿಯೇಟ್ ಮಾಡಿ ನೀವು ಥಂಬ್ನೇಲ್ನಲ್ಲಿ ಸೆಟ್ ಮಾಡಬೇಕು. ನೀವು ಥಂಬ್ನೇಲ್ ಯಾವುದೇ ಅಪ್ಲಿಕೇಶನಲ್ಲಾದರೂ ನೀವು ಕ್ರಿಯೇಟ್ ಮಾಡ್ಬೋದು. ಭಾಳಷ್ಟು ಜನ ಪಿಕ್ಸೆಲ್ ಲ್ಯಾಬಲ್ಲಿ ಕ್ರಿಯೇಟ್ ಮಾಡ್ತಾರೆ. ನೀವು ಯಾವುದಾದ್ರೂ ಅಪ್ಲಿಕೇಶನಲ್ಲಾದರೂ ಕ್ರಿಯೇಟ್ ಮಾಡಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿರ್ಬೇಕು ಫ್ರೆಂಡ್ಸ್. ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಥಂಬ್ನೇಲ್ ಭಾಳ ಇಂಪಾರ್ಟೆಂಟು. ಅದಾದಮೇಲೆ ಟೈಟಲ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ಫಸ್ಟ್ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಸರ್ಚ್ ರಿಸಲ್ಟಲ್ಲಾಗಲಿ, ಬ್ರೌಸ್ ಫೀಚರಲ್ಲಾಗಲಿ ಫಸ್ಟ್ ಥಂಬ್ನೇಲ್ ನೋಡ್ತಾರೆ. ಅದಾದಮೇಲೆ ಟೈಟಲ್ನ ನೋಡ್ತಾರೆ.
ಇದು ಮೂರನೇದಾಯಿತು. ನಾಲ್ಕನೇದು ಕನ್ಸಿಸ್ಟೆಂಟ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಯೂಟ್ಯೂಬ್ನಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ಯೂಟ್ಯೂಬ್ ಕೂಡ ಕನ್ಸಿಸ್ಟೆನ್ಸಿ ಯಾರು ಮೇಂಟೈನ್ ಮಾಡ್ತಾರೆ ಅಂಥವ್ರ ಕಂಟೆಂಟ್ನೇ ಅವರು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಮತ್ತು ಅಂಥ ಕಂಟೆಂಟ್ನೇ ಅವರು ಪುಷ್ ಮಾಡ್ತಾರೆ ಫ್ರೆಂಡ್ಸ್. ಇವತ್ತು ಅಪ್ಲೋಡ್ ಮಾಡಿ ನೆಕ್ಸ್ಟ್ 15 ದಿನ 20 ದಿನ ಆದಮೇಲೆ ಮತ್ತೆ ಅಪ್ಲೋಡ್ ಮಾಡ್ತೀನಿ, ಆ ರೀತಿ ಮಾಡಬಾರ್ದು. ನಿಮ್ಮ ಕಂಟೆಂಟ್ ಹೇಗಿರುತ್ತೆ, ಎಷ್ಟು ನೀವು ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಇಂಡಿವಿಜುವಲ್ ವರ್ಕರ್ ಆದರೆ, ಇಂಡಿವಿಜುವಲ್ ಯೂಟ್ಯೂಬರ್ ಆದರೆ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು. ಲೈಕ್ ಈಗ ಟೆಕ್ ರಿಲೇಟೆಡ್ ವೀಡಿಯೋ ಮಾಡ್ತಾ ಇದ್ರೆ ಡೈಲಿ ಒಂದೊಂದು ವೀಡಿಯೋ, ಮಿನಿಮಮ್ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು. ಅದೇ ನೀವು ಕಾಮಿಡಿ ರಿಲೇಟೆಡ್ ವೀಡಿಯೋ ಮಾಡ್ತಾ ಇದ್ದಾರೆ, ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅವರು 2-3 ದಿನ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಈಗ ಕಾಂಪಿಟೇಷನ್ ಜಾಸ್ತಿ ಇದೆ. ನೀವು ಎಷ್ಟು ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ಎಷ್ಟು ಕನ್ಸಿಸ್ಟೆಂಟ್ ಆಗಿರ್ತೀರಾ, ಅಷ್ಟು ಬೇಗ ಗ್ರೋ ನಿಮ್ಮ ಚಾನಲ್ ಆಗುತ್ತೆ ಫ್ರೆಂಡ್ಸ್. ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟ್ ಇರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಏನು ಅಂತಂದರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಬೇಕು. ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ನೀವು ವೀಡಿಯೋನ ಪ್ರಮೋಟ್ ಮಾಡಿ, ಅಂದರೆ ಶೇರ್ ಮಾಡಿ. ಫೇಸ್ಬುಕ್ಕಲ್ಲಾಗಲಿ, ಇನ್ಸ್ಟಾಗ್ರಾಮ್ನಲ್ಲಾಗಲಿ, ಬೇರೆ ಬೇರೆ ಯಾವ್ಯಾವ ಪ್ಲಾಟ್ಫಾರ್ಮ್ಸ್ ಇರುತ್ತೆ ಆ ಪ್ಲಾಟ್ಫಾರ್ಮ್ಸ್ನಲ್ಲೆಲ್ಲ ನೀವು ವೀಡಿಯೋನ ಶೇರ್ ಮಾಡಬೇಕು. ಯಾಕಂದರೆ ಆಡಿಯನ್ಸ್ ಎಲ್ಲಿಂದಾದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಫೇಸ್ಬುಕ್ಕಿಂದ ನಿಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ಬೋದು, ನೋಡಿ ಅಲ್ಲಿ ಇಷ್ಟ ಆಗಿ ನಿಮ್ಮ ಕಂಟೆಂಟ್ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ನೆಕ್ಸ್ಟ್ ಅದೇ ನಿಮ್ಮ ಚಾನಲ್ ವೀಡಿಯೋಸ್ನೆಲ್ಲ ನೋಡ್ತಾ ಇರ್ಬೋದು. ಈ ರೀತಿ ಆಗುತ್ತೆ. ಇನ್ಸ್ಟಾಗ್ರಾಮ್ ಭಾಳ ಫೇಮಸ್ ಆಗಿದೆ, ಭಾಳಷ್ಟು ವ್ಯೂವರ್ಸ್ ಅಲ್ಲಿಂದ ಕೂಡ ಬರ್ತಾರೆ, ಭಾಳಷ್ಟು ಜನ ಫಾಲೋ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಭಾಳಷ್ಟು ಜನ ಇನ್ಸ್ಟಾಗ್ರಾಮ್ನಲ್ಲಿ ಭಾಳ ಯೂಸ್ ಮಾಡ್ತಾ ಇರ್ತಾರೆ. ನಿಮ್ಮ ವೀಡಿಯೋ ಕಂಡಿತ್ತು ನಿಮ್ಮ ಕಂಟೆಂಟ್ ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಚಾನಲ್ಗೆ ಬರ್ತಾರೆ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ, ನಿಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಹಾಗಾಗಿ ಎಲ್ಲ ಪ್ಲಾಟ್ಫಾರ್ಮಲ್ಲಿ ನೀವು ನಿಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಶೇರ್ ಮಾಡಿ, ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತಂದರೆ, ಬೇರೆ ಯೂಟ್ಯೂಬರ್ಸ್ ನಿಮ್ಮ ಕ್ಯಾಟಗರಿ ಯಾವ್ದು ಮಾಡ್ತಾಯಿದ್ದೀರಾ ಅಂಥ ಕ್ಯಾಟಗರಿನಲ್ಲಿ ಬೇರೆ ಯೂಟ್ಯೂಬರ್ಸ್ ಜೊತೆ ನೀವು ಕೊಲಾಬರೇಟ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಂದು ಟೆಕ್ ಚಾನಲ್ ಇದೆ, ಅಂದರೆ ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ. ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಯಾರು ಮಾಡ್ತಾರೆ ಕನ್ನಡದಲ್ಲಿ, ಅವ್ರ ಜೊತೆ ನಾನು ಕೊಲಾಬರೇಟ್ ಮಾಡಿದರೆ ನನಗೂ ಬೆನಿಫಿಟ್ ಆಗುತ್ತೆ, ಅವ್ರಿಗೂ ಬೆನಿಫಿಟ್ ಆಗುತ್ತೆ, ನಮಗೂ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆದರೆ ಆಟೋಮೆಟಿಕ್ಕಾಗಿ ವ್ಯೂಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಚಾನಲ್ ಕೂಡ ಗ್ರೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನನ್ನ ಚಾನಲ್ ಇದೆ, ಸಜ್ಜನ್ ಟೆಕ್ ಇದೆ. ನೆಕ್ಸ್ಟ್ ಬೇರೆ ಕನ್ನಡದಲ್ಲಿ ಅಂತಂದರೆ ಲಕ್ಕಿ ಲಿಕೇಶ್ ಯಶ್ ಇದ್ದಾರೆ, ಕನ್ನಡ ಟೆಕ್ ಎಡಿಟ್ಸ್ ಇದ್ದಾರೆ, ಕನ್ನಡ ಕ್ರಿಯೇಟರ್ ಗೈಡ್ ಯಾವುದೋ ಚಾನಲ್ ಇದೆ, ಈ ಥರ ಚಾನಲ್ ಇದೆ. ಈಗ ಅವ್ರ ಚಾನಲಲ್ಲಿ ಈಗ ಲಕ್ಕಿ ಲಿಕೇಶ್ ಯಶ್ ಅವ್ರ ಜೊತೆ ನಾನು ಕೊಲಾಬರೇಟ್ ಮಾಡಿದೆ ಅಂದ್ಕೊಳ್ಳಿ. ಅವ್ರದ್ದು 3,20,000 ಏನೋ ಸಬ್ಸ್ಕ್ರೈಬರ್ ಇದ್ದಾರೆ. ಈಗ ನನ್ನಲ್ಲಿ 7,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈಗ ಅವ್ರ ಜೊತೆ ನಾನು ಕೊಲಾಬರೇಟ್ ಮಾಡಿದರೆ ನನ್ನ 7,000 ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ಅವ್ರ ವೀಡಿಯೋಸ್ ನೋಡ್ತಾರೆ. ಅವ್ರು 3,00,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವ್ರು ನನ್ನ ವೀಡಿಯೋಸ್ನ ನೋಡ್ತಾರೆ. ಅಂದರೆ ಅವ್ರಿಗೂ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಇಷ್ಟ ಇರುತ್ತೆ, ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಇಷ್ಟ ಇರುತ್ತೆ. ನಮ್ಮ ಚಾನಲ್ನು ಅವ್ರಿಗೆ ಪರಿಚಯ ಆಗುತ್ತೆ, ಅವ್ರ ಚಾನಲ್ ನಮ್ಮ ಸಬ್ಸ್ಕ್ರೈಬರ್ಗೆ ಪರಿಚಯ ಆಗುತ್ತೆ. ಇದರಿಂದ ಯೂಟ್ಯೂಬರ್ಸ್ಗೂ ಬೆನಿಫಿಟ್ ಆಗುತ್ತೆ ಮತ್ತು ವ್ಯೂವರ್ಸ್ಗೂ ಬೆನಿಫಿಟ್ ಆಗುತ್ತೆ. ಹಾಗಾಗಿ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ, ಚಾನಲ್ ಕೂಡ ಬೇಗ ಗ್ರೋ ಆಗುತ್ತೆ ಫ್ರೆಂಡ್ಸ್. ಇದು ಸಾಧ್ಯ ಆದರೆ ನೀವು ಬೇರೆ ನಿಮ್ಮ ಒಂದು ಕ್ಯಾಟಗರಿ ಇರುತ್ತಲ್ಲ, ಯಾವ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೊಲಾಬರೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಏನು ಅಂತಂದರೆ, ನಿಮ್ಮ ಆಡಿಯನ್ಸ್ ಜೊತೆ, ನಿಮ್ಮ ಆಡಿಯನ್ಸ್ ಅಂದರೆ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಅವ್ರ ಜೊತೆ ನೀವು ಎಂಗೇಜ್ ಆಗಿರಬೇಕು. ಅಂದರೆ ಅವ್ರು ಏನೇ ಕ್ವಶನ್ ಕೇಳಿದರೆ, ಏನೇ ಡೌಟ್ ಕೇಳಿದರೆ ಕರೆಕ್ಟಾಗಿ ಎಲ್ಲನೂ ಆನ್ಸರ್ ಮಾಡಬೇಕು, ಬೇಗ ಆನ್ಸರ್ ಮಾಡಬೇಕು. ಭಾಳಷ್ಟು ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ದೊಡ್ಡ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಟೈಮ್ ಇರಲ್ಲ ಜಾಸ್ತಿ. ಏನಾದರೂ ಡೌಟ್ ಕೇಳಿದರೆ ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಟೈಮ್ ಇರಲ್ಲ. ಈಗ ಅದಕ್ಕಾಗಿ ಅವರು ಬೇಜಾರಾಗುತ್ತೆ, ವ್ಯೂವರ್ಸ್ಗೆ, ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅವ್ರಿಗೆ ಬೇಜಾರಾಗುತ್ತೆ. ನನ್ನ ಡೌಟ್ನ ಅವ್ರನ್ನ ಕೇಳಿದರೆ ಅವರು ರಿಪ್ಲೈನೇ ಮಾಡ್ತಾ ಇಲ್ಲ, ನನ್ನ ಡೌಟ್ನ ಯಾರಿಗೆ ಕೇಳಿ ನಾನು ಸಾಲ್ವ್ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆ ತಲೆಯಲ್ಲಿ ಒಂದು ಡೌಟ್ ಇರುತ್ತೆ. ಅದಕ್ಕೋಸ್ಕರ ನೀವು ಅವ್ರು ಕಮೆಂಟ್ ಮಾಡಿ ಕೇಳಿದಾಗ ನೀವು ಅವ್ರಿಗೆ ಆನ್ಸರ್ ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಮತ್ತು ಯೂಟ್ಯೂಬ್ ಏನು ಮಾಡುತ್ತೆ ಅಂತಂದರೆ, ಯಾರು ವ್ಯೂವರ್ಸ್ ಮತ್ತು ಆಡಿಯನ್ಸ್ ಜೊತೆ ಇಂಟರ್ಯಾಕ್ಟ್ ಜಾಸ್ತಿ ಮಾಡ್ತಾರೆ ಅಂಥ ವೀಡಿಯೋಸ್ ಆಗಲಿ ಚಾನಲ್ ಆಗಲಿ ಬೇಗ ಪ್ರಮೋಟ್ ಮಾಡುತ್ತೆ ಫ್ರೆಂಡ್ಸ್. ಯೂಟ್ಯೂಬ್ ಕಡೆಯಿಂದನೂ ಪ್ರಮೋಟ್ ಆಗುತ್ತೆ, ನೀವು ನಿಮ್ಮ ಆಡಿಯನ್ಸ್ ಜೊತೆ ಪ್ರಮೋಟ್ ಮಾಡ್ಕೊಂಡಂಗೆ ಆಗುತ್ತೆ. ಈ ರೀತಿ ನೀವು ಮಾಡಿದರೆ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದಾಗಲಿ, ಹಾರ್ಟ್ ಕೊಡೋದಾಗಲಿ, ಅವ್ರ ಕಮೆಂಟ್ಗೆ ಲೈಕ್ ಮಾಡೋದಾಗಲಿ, ಈ ರೀತಿ ಮಾಡಿದರೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್ ಎಲ್ಲರೂ ಭಾಳ ಖುಷಿಯಿಂದ ಇರ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಏನು ಅಂತಂದರೆ, ನಿಮ್ಮ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಮತ್ತು ಎಂಡ್ ಸ್ಕ್ರೀನ್ನ ಕ್ರಿಯೇಟ್ ಮಾಡಬೇಕು. ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಬೇಕು. ನೀವು ಯಾವ್ಯಾವ ಕ್ಯಾಟಗರಿ ಮಾಡಿರ್ತೀರ, ಯಾವ ಕ್ಯಾಟಗರಿ ವೀಡಿಯೋಸ್ ಮಾಡ್ತಾ ಇರ್ತಾರೆ ಅದರಲ್ಲೇ ಸಬ್ ಹೆಡ್ಡಿಂಗ್ ಥರ ಇಷ್ಟು ಪ್ಲೇಲಿಸ್ಟ್, ಒಂದು 3-4 ಪ್ಲೇಲಿಸ್ಟ್ನ ಮಾಡಬೇಕು. ಆ ಒಂದು ಟೈಟಲ್ ರಿಲೇಟೆಡ್ ವೀಡಿಯೋಸ್ ಏನು ಮಾಡ್ತಾ ಇತ್ತು ಆ ಪ್ಲೇಲಿಸ್ಟ್ನಲ್ಲಿ ಆ್ಯಡ್ ಮಾಡ್ತಾ ಇರಬೇಕು. ಈ ಥರ ಮಾಡಿದ್ರೆ ಏನಾಗುತ್ತೆ, ಒಂದು ವೀಡಿಯೋ ನೋಡಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಪ್ಲೇ ಆಗುತ್ತೆ, ಆ ವಿಡಿಯೋ ಮುಗಿದ ತಕ್ಷಣ ಇನ್ನೊಂದು ವೀಡಿಯೋ ಪ್ಲೇ ಆಗುತ್ತೆ. ಇದೇ ರೀತಿ ರೊಟೇಟ್ ಆಗ್ತಾ ಇರುತ್ತೆ. ಇದರಿಂದ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ, ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ಈ ರೀತಿ ನೀವು ಒಬ್ಬ ವ್ಯೂವರ್ಸ್ ನಿಮ್ಮ ಚಾನಲ್ಗೆ ಬಂದರೆ ಜಾಸ್ತಿ ಹೊತ್ತು
ನೀವು ನಿಮ್ಮ ಚಾನಲ್ನ ನೋಡೋ ಥರ ಮಾಡ್ಕೋತೀರಾ. ಈ ರೀತಿ ಜಾಸ್ತಿ ಹೊತ್ತು ಯಾರು ನೋಡೋ ಥರ ಮಾಡ್ಕೋತಾರೆ ಅಂಥ ವೀಡಿಯೋಸ್ ಮತ್ತು ಅಂಥ ಚಾನಲ್ನ ಯೂಟ್ಯೂಬ್ ಗ್ರೋ ಮಾಡುತ್ತೆ. ಅಂದರೆ ಬೇರೆಯವ್ರಿಗೆ ಇಂಥ ವೀಡಿಯೋಸ್ನ ರೆಕಮೆಂಡ್ ಮಾಡುತ್ತೆ. ರೆಕಮೆಂಡ್ ಮಾಡಿದರೆ ನಿಮ್ಮ ಚಾನಲ್ಗೆ ವ್ಯೂಸ್ ಜಾಸ್ತಿ ಆಗುತ್ತೆ, ವಾಚ್ ಟೈಮ್ ಜಾಸ್ತಿ ಆಗುತ್ತೆ, ಚಾನಲ್ ಗ್ರೋ ಆಗುತ್ತೆ ಫ್ರೆಂಡ್ಸ್. ಇದು ಪ್ಲೇ ಲಿಸ್ಟ್ ಆಯಿತು. ನೆಕ್ಸ್ಟ್ ಎಂಡ್ ಸ್ಕ್ರೀನ್ನಲ್ಲಿ ನೀವು ವೀಡಿಯೋಸ್ನ ಆ್ಯಡ್ ಮಾಡಬೇಕು. ಒಂದು ವೀಡಿಯೋ ಕಂಪ್ಲೀಟ್ ಆಯಿತು, 4-5 ಮಿನಿಟ್ಸ್ ಇತ್ತು, 4-5 ಮಿನಿಟ್ಸ್ ಅವರು ನೋಡಿದ್ರು ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ಬೇರೆ ಯಾವ ಟಾಪಿಕ್ನಲ್ಲಿ ಮಾಡಿರ್ತಾರೆ ಅದೇ ಟಾಪಿಕ್ ರಿಲೇಟೆಡ್ ಸ್ವಲ್ಪ ರಿಲೇಟೆಡ್ ಇತ್ತು, ಬೇರೆ ವೀಡಿಯೋ ಅಲ್ಲಿ ಎಂಡ್ ಸ್ಕ್ರೀನಲ್ಲಿ ಕಾಣಿಸ್ತು ಅಂದರೆ ಅದು ಕೂಡ ಕ್ಲಿಕ್ ಮಾಡಿ ನೋಡ್ತಾರೆ. ಅದು ಫುಲ್ ಮುಗಿದಾದ್ಮೇಲೆ ಮತ್ತೆ ಎಂಡ್ ಸ್ಕ್ರೀನಲ್ಲಿ ಮತ್ತೆ ಬೇರೆ ಟಾಪಿಕ್ ವೀಡಿಯೋ ಬಂತು ಅದ್ರ ರಿಲೇಟೆಡ್ ಅಂತ ಅದು ಕೂಡ ಕ್ಲಿಕ್ ಮಾಡಿ ನೋಡ್ತಾರೆ. ಈ ರೀತಿ ಮಾಡ್ತಾ ಒಂದು ಸ್ವಲ್ಪ ವೀಡಿಯೋಸ್ ನೋಡಿದರೆ ಅವ್ರಿಗೆ ಫುಲ್ ಖುಷಿ ಆಗುತ್ತೆ. ಅವ್ರಿಗೆ ಏನು ಬೇಕಾಗಿರುತ್ತೆ ಅದೆಲ್ಲ ಸಿಗ್ತಾ ಇರುತ್ತೆ ಅದರಲ್ಲಿ. ಆವಾಗ ಅವರು ಅದರಿಂದ ನಿಮಗೆ ವ್ಯೂಸ್ ಕೂಡ ಬರುತ್ತೆ, ವಾಚ್ ಟೈಮ್ ಕೂಡ ಆಗುತ್ತೆ. ಇಷ್ಟೆಲ್ಲ ವೀಡಿಯೋಸ್ ನೋಡಿದ ಆದಮೇಲೆ ಅವರು ನಿಮ್ಮ ಚಾನಲ್ನ ಇಷ್ಟಪಟ್ಟೇ ಪಡ್ತಾರೆ. ಅದಕ್ಕೋಸ್ಕರ ಅವಾಗ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಈ ರೀತಿ ವಾಚ್ ಟೈಮ್, ವ್ಯೂಸ್, ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು. ನೆಕ್ಸ್ಟ್ 9ನೇ ಟಿಪ್ ಏನು ಅಂತಂದರೆ, ನಿಮ್ಮ ಚಾನಲ್ನಲ್ಲಿ ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತಾ ಇರ್ತೀರ ಅದು ಸ್ವಲ್ಪ ಲೆಂತ್ ಇನ್ಕ್ರೀಸ್ ಮಾಡ್ಕೋಬೇಕು. ಅಂದರೆ ಎಷ್ಟು ನಿಮಿಷ ವೀಡಿಯೋಸ್ ಮಾಡ್ತಾ ಇರ್ತೀರ ನಿಮಗೆ ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ನಿಮಿಷದ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಇದು ಯೂಟ್ಯೂಬ್ ಅವರೇ ಹೇಳಿರೋದು. ಏನು ಅಂತಂದರೆ ಯೂಟ್ಯೂಬ್ನಲ್ಲಿ ನೀವು ನಿಮ್ಮ ವ್ಯೂವರ್ಸ್ ಆಗಲಿ, ಸಬ್ಸ್ಕ್ರೈಬರ್ಸ್ ಆಗಲಿ, ನಿಮ್ಮ ಫಾಲೋವರ್ಸ್ ಯಾರೇ ಆಗಲಿ ಎಷ್ಟು ಹೊತ್ತು ಯೂಟ್ಯೂಬ್ನಲ್ಲಿ ಹಿಡ್ಕೋತಿರೋ ಅಷ್ಟು ನಿಮ್ಮ ವೀಡಿಯೋಸ್ ಆಗಲಿ ನಿಮ್ಮ ಚಾನಲ್ ಆಗಲಿ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿರೋದು. ಅಂದರೆ ನೀವು 3 ನಿಮಿಷದ ವೀಡಿಯೋ ಮಾಡಿದರೆ ಸ್ವಲ್ಪ ಹೊತ್ತು ನಿಮ್ಮ ವೀಡಿಯೋಸ್ನ ನೋಡ್ತಾ ಇರ್ತಾರೆ. ಅದೇ ನೀವು ಒಂದು 20 ನಿಮಿಷ ವೀಡಿಯೋ ಮಾಡಿದ್ರಿ ಅಂದ್ಕೊಳ್ಳಿ, ಜಾಸ್ತಿ ಹೊತ್ತು ನಿಮ್ಮ ವೀಡಿಯೋನ ನೋಡ್ತಾರೆ, ನಿಮ್ಮ ಚಾನಲ್ನಲ್ಲಿ ಲೈವ್ ಆಗಿ ಇರ್ತಾರೆ. ಈ ರೀತಿ ಯೂಟ್ಯೂಬ್ ಎಂಥ ವೀಡಿಯೋಸ್ನ ರೆಕಮೆಂಡ್ ಮಾಡುತ್ತೆ ಅಂದರೆ ಜಾಸ್ತಿ ಲೆಂದಿ ವೀಡಿಯೋಸ್ ಯಾವುದಿರುತ್ತೆ ಅಂಥ ವೀಡಿಯೋಸ್ನ ರೆಕಮೆಂಡ್ ಮಾಡುತ್ತೆ ಫ್ರೆಂಡ್ಸ್. ಅಂದರೆ ವಾಚ್ ಟೈಮ್ ಜಾಸ್ತಿ ಆಗ್ತಾ ಇರಬೇಕು ಅಂಥ ವೀಡಿಯೋಸ್ನ ರೆಕಮೆಂಡ್ ಮಾಡುತ್ತೆ. ಅದಕ್ಕೋಸ್ಕರ ನಿಮ್ಮದು ಎಷ್ಟು ಆಗುತ್ತೆ ನಿಮ್ಮ ಕಡೆಯಿಂದ ಎಷ್ಟು ಮ್ಯಾಕ್ಸಿಮಮ್ ಲೆಂತಿ ವೀಡಿಯೋ ಮಾಡೋಕ್ಕಾಗುತ್ತೆ ಅಷ್ಟು ಲೆಂತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಹಾಗಂತ ಟಾಪಿಕ್ ಬಿಟ್ಟು ಸುಮ್ಮನೆ ಏನೇನೋ ಮಾತಾಡೋದು, ಅದು ಬೋರ್ ಬರೋ ಥರ ಮಾತಾಡೋದು, ಆ ಥರ ಮಾತಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ಬೇರೆ ಸಬ್ ಹೆಡ್ಡಿಂಗ್ಸ್ ಆಗಲಿ ಅದರ ರಿಲೇಟೆಡ್ ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಇನ್ನೂ ಹೇಳೋಕ್ಕೆ ಇಷ್ಟಪಡಿ. ಜಾಸ್ತಿ ಇನ್ಫಾರ್ಮೇಷನ್ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡಿ. ಮತ್ತು ಜಾಸ್ತಿ ಇನ್ಫಾರ್ಮೇಷನ್ ಹೇಳಿ ಅವ್ರಿಗೆ ಬೋರ್ ಬರೋ ಥರ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟು ಸಿಂಪಲ್ಲಾಗಿ ಜಾಸ್ತಿ ಹೊತ್ತು ವಿಡಿಯೋ ಆಗೋ ಥರ ಮಾಡಿದರೆ ಒಳ್ಳೆಯದು ಅಂತೇಳಿ ಅನಿಸುತ್ತೆ. ನೆಕ್ಸ್ಟ್ 10ನೇ ಟಿಪ್ ಏನು ಅಂತಂದರೆ, ನಿಮ್ಮ ಚಾನಲ್ ಲೇಔಟ್ನ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ಲೇಔಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಶಾಪಿಗೆ ಹೋಗ್ತೀರಾ ಅಂತಂದರೆ ಆ ಶಾಪ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತು ಅಂದರೆ ನಮಗೂ ಖುಷಿ ಆಗುತ್ತೆ, ಒಂಥರ ಬ್ರ್ಯಾಂಡೆಡ್ ಥರ ಅನಿಸುತ್ತೆ. ಅವಾಗ ಈ ಶಾಪಲ್ಲಿ ಒಳ್ಳೆ ಕ್ವಾಲಿಟಿ ಏನಾದರೂ ಪ್ರಾಡಕ್ಟ್ಸ್ ಸಿಗುತ್ತೆ ಅಂತೇಳಿ ನಿಮ್ಗೆ ಅನಿಸುತ್ತೆ, ನೀವು ಬೇಗ ಹೋಗ್ತೀರಾ. ಅದೇ ಒಂದು ಶಾಪ್ ಚೆನ್ನಾಗಿರಲಿಲ್ಲ, ನೋಡೋಕ್ಕೆ ಚೆನ್ನಾಗಿರಲಿಲ್ಲ, ಅದು ಒಳಗಡೆ ಚೆನ್ನಾಗಿತ್ತು, ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ ಇತ್ತು, ಹೊರಗಡೆ ನೋಡೋಕ್ಕೆ ಚೆನ್ನಾಗಿರಲಿಲ್ಲ ಅಂತಂದರೆ ನೀವು ಹೋಗೋಕ್ಕೆ ಇಷ್ಟಪಡಲ್ಲ. ಒಳಗಡೆ ಬಗ್ಗೆ ಏನು ಗೊತ್ತಿರಲ್ಲ ನಿಮಗೆ, ಹೊರಗಡೆ ನೋಡೇ ನೀವು ನಿರ್ಧಾರ ಮಾಡ್ತೀರ ಅವಾಗ. ಅದೇ ರೀತಿ ನೀವು ನಿಮ್ಮ ವಿಡಿಯೋದಲ್ಲಿ ಏನಿರುತ್ತೆ ಅಂತೇಳಿ ವ್ಯೂವರ್ಸ್ಗೆ ಗೊತ್ತಿರಲ್ಲ. ನೀವು ನಿಮ್ಮ ವಿಡಿಯೋ ನೋಡಿದಾದ್ಮೇಲೆ ಅವ್ರಿಗೆ ಗೊತ್ತಾಗೋದು. ಅದಕ್ಕಿಂತ ಮೊದಲು ಅವ್ರು ನಿಮ್ಮ ಚಾನಲ್ನ ನೋಡ್ತಾರೆ, ನಿಮ್ಮ ವಿಡಿಯೋ ತಮ್ಮನೆಲ್ಲ ನೋಡ್ತಾರೆ. ಅದು ಚೆನ್ನಾಗಿ ಕ್ರಿಯೇಟ್ ಮಾಡಿದರೆ ನಿಮ್ಮ ವಿಡಿಯೋಸ್ಗೆ ವ್ಯೂಸ್ ಬರುತ್ತೆ ಮತ್ತು ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಅದಕ್ಕೋಸ್ಕರ ನೀವು ನಿಮ್ಮ ಚಾನಲ್ ಲೋಗೋ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಚಾನಲ್ ಬ್ಯಾನರ್ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ ಬಗ್ಗೆ ಏನು ಡಿಸ್ಕ್ರಿಪ್ಷನ್ ಬರೀತೀರಾ, ಚಾನಲ್ ಡಿಸ್ಕ್ರಿಪ್ಷನ್ ಇರುತ್ತಲ್ಲ ಅಂಥ ಡಿಸ್ಕ್ರಿಪ್ಷನ್ ತುಂಬ ಚೆನ್ನಾಗಿ ಬರೀರಿ. ಅವ್ರು ಏನು ಓದ್ತಾರೆ ವ್ಯೂವರ್ಸ್ ನಿಮ್ಮ ಚಾನಲ್ ಬಗ್ಗೆ ಎಲ್ಲ ನೀಟಾಗಿ ನಿಮ್ಮ ಚಾನಲಲ್ಲಿ ಏನೇನು ಇರುತ್ತೆ, ಏನೇನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ, ಯಾವ ಕ್ಯಾಟಗರಿ ರಿಲೇಟೆಡ್ ಮಾಡ್ತೀರಾ, ಅದರಿಂದ ಅವ್ರಿಗೆ ಏನು ಹೆಲ್ಪ್ ಆಗುತ್ತೆ ಎಲ್ಲ ಚೆನ್ನಾಗಿ ಬರೆದ್ರೆ ಅವರು ಓದಿದರೆ ಅವ್ರಿಗೆ ಖುಷಿ ಆಗುತ್ತೆ ಮತ್ತು ನಿಮ್ಮ ಚಾನಲ್ ಬಗ್ಗೆ ಎಲ್ಲ ತಿಳಿಯುತ್ತೆ, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ನೀವು ಬರೀರಿ, ಡಿಸ್ಕ್ರಿಪ್ಷನ್ ಬರೀರಿ. ಮತ್ತು ಬ್ಯಾನರ್ ಇರುತ್ತಲ್ಲ, ಬ್ಯಾನರ್ ಕೂಡ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿ, ತಮ್ನೇಲ್ ಚೆನ್ನಾಗಿ ಕ್ರಿಯೇಟ್ ಮಾಡಿ, ಮತ್ತು ನಿಮ್ಮ ಚಾನಲ್ ಲೋಗೋ ಇರುತ್ತಲ್ಲ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿ. ಇಷ್ಟೆಲ್ಲ ನೀವು ಚೆನ್ನಾಗಿ ಕ್ರಿಯೇಟ್ ಮಾಡಿದರೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ ಫ್ರೆಂಡ್ಸ್. ಈ 10 ಟಿಪ್ಸ್ನ ನೀವು ಫಾಲೋ ಮಾಡಿ ನಿಮ್ಮ ಚಾನಲ್ ಗ್ರೋ ಆಗೇ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್.